ಸಮ್ ಟಿಪ್ಸ್ ಫಾರ್ ಬೆಡ್ ರಿಡನ್ ಪೇಷಂಟ್ಸ್ ಹೇಳಕ್ ಇಷ್ಟಪಡ್ತೀನಿ. ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್ ಅಂದ್ರೆ ಎವ್ರಿ ಸೆಕೆಂಡ್ ಅವರ್ಲಿ 2 hours ಆಯ್ತಾ, ಅವರು ಲೆಫ್ಟ್ ಅಲ್ಲಿ ಮಲಗಿದ್ರೆ ಅವ್ರಿಗೆ ರೈಟ್ ಅಲ್ಲಿ ಮಲಗಿಸ್ಬೇಕು. ತುಂಬಾ ಪೇಷಂಟ್ಸ್ ನಾವು ನೋಡಿದೀವಿ, ಅವರು ಜಸ್ಟ್ ಸುಪೈನ್ ಪೊಸಿಷನ್ ಅಂದ್ರೆ ಸ್ಟ್ರೈಟ್ ಆಗಿ ಮಲಗಿಸಿರ್ತಾರೆ. ಸ್ಟ್ರೈಟ್ ಆಗಿ ಮಲಗಿಸೋದ್ರಿಂದ ಎಷ್ಟೋ ಬೋನಿ ಪ್ರಾಮಿನೆನ್ಸ್ ಇರುತ್ತಲ್ಲ, ಅದರಲ್ಲಿ ಏನಾಗುತ್ತೆ ಅಂದ್ರೆ ವೂಂಡ್ ಸ್ಟಾರ್ಟ್ ಆಗುತ್ತೆ. ಚೂರ್ ಪೀಲಿಂಗು ಸ್ಟಾರ್ಟ್ ಆದ್ರೆ ಯು ಶುಡ್ ಗೆಟ್ ಟು ನೋ ದಟ್ ಅದು ಬೆಡ್ ಸೋರ್ ಅಂತ. ಅದನ್ನ ನಿಮ್ಮ ಹತ್ರ ಇರುವಂತಹ ಡಾಕ್ಟರ್ಗೆ ನೋಟಿಸ್ ಮಾಡ್ಲೇಬೇಕು, ಬಿಕಾಸ್ ದಟ್ ಇಸ್ ದ ಬೆಡ್ ಸೋರ್. ಟು ಪ್ರಿವೆಂಟ್ ಬೆಡ್ ಸೋರ್ ನಾನು ಹೇಳ್ದೆ ಪೊಸಿಷನ್ ಚೇಂಜ್ ಮಾಡ್ಬೇಕು, ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್. ದಿಸ್ ಇಸ್ ದ ಬೆಸ್ಟ್ ಪೊಸಿಷನ್ಸ್ ಟು ಪ್ರಿವೆಂಟ್ ದ ಬೆಡ್ ಸೋರ್ಸ್. ದಟ್ ಇಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್, ತುಂಬಾ ಪೇಷಂಟ್ಸ್ ಇರ್ತಾರೆ, ಬೆಡ್ ರಿಡನ್ ಇರ್ತಾರೆ, ವಯಸ್ಸಾದರೂ ಕೂಡ ಇರ್ತಾರೆ, ಒಂದು 4 ಗೋಡೆ ಮಧ್ಯೆ ಇರ್ತಾರೆ. ಬಿಕಾಸ್ ಅವ್ರಿಗೆ ಆಚೆ ಹೋಗೋದು ಇರಲ್ಲ, ನೀವು ಕರ್ಕೊಂಡು ಹೋಗ್ತೀನಿ ಅಂದ್ರೆ ಅವ್ರು ಹೋಗೋದು ಇಲ್ಲ. 4 ಗೋಡೆ ಮಧ್ಯೆ ಇರುವಾಗ ಆಟೋಮೆಟಿಕ್ಲಿ ಜಸ್ಟ್ ಥಿಂಕ್ ದಟ್ ಅವ್ರು ಸೈಕಾಲಜಿಕಲಿ ಡಿಪ್ರೆಷನ್ ಆಗಕ್ ಸ್ಟಾರ್ಟ್ ಆಗ್ತಾರೆ. ಟು ಪ್ರಿವೆಂಟ್ ದಟ್, ನಾನ್ ನಿಮ್ಗೆ ಹೇಳಲ್ಲ ನೀವು ಕಂಟಿನ್ಯೂಸ್ ಆಗಿ ನಿಮ್ಮ ಅಮ್ಮ ಅಪ್ಪ ಜೊತೆ ಕುತ್ಕೊಳ್ಳಿ, ಅಜ್ಜಿ ತಾತ ಜೊತೆ ಕುತ್ಕೊಂಡು ಮಾತಾಡಿ ಅಂತ. ದಟ್ ಈಸ್ ನಾಟ್ ಪಾಸಿಬಲ್. ನೀವೇನ್ ಮಾಡ್ಬೇಕು ಅಂದ್ರೆ, ಮಾರ್ನಿಂಗ್ ಆಫೀಸ್ಗೆ ಹೋಗುವಾಗ ಜಸ್ಟ್ ಹಗ್ ಹರ್ ಅಂಡ್ ಟೆಲ್ ದಟ್ ಯು ಆರ್ ಗೋಯಿಂಗ್ ಟು ಆಫೀಸ್. ಈವ್ನಿಂಗ್ ಬಂದ ತಕ್ಷಣ ಮಾರ್ನಿಂಗ್ ಇಂದ ಈವ್ನಿಂಗ್ ಏನ್ ಮಾಡ್ದೆ ಅಂತ. ಫಾರ್ ಎಕ್ಸಾಂಪಲ್, ನಮ್ಮ ಮಕ್ಳಿಗೆ ನಾವು ಸ್ಕೂಲ್ಗೆ ಹೋದಾಗ ಕೇಳ್ತೀವಿ, ಬಂದ್ಮೇಲೆ ಏನ್ ಮಾಡ್ತಾ ಇದ್ದೆ, ಮೇಡಮ್ ಏನ್ ಹೇಳಿದ್ರು, ಯಾವ ತರ ಪ್ರೇಯರ್ ಮಾಡಿದ್ರು, ಏನ್ ಓದ್ದೆ ಅಂತ. ನೀವು ಕೂಡ ಅದೇ ಕೇಳಿ, ಕೇರ್ ಟೇಕರ್ ಏನ್ ಮಾಡಿದ್ರು, ಊಟ ಮಾಡ್ದ, ಮಲಗ್ದ, ಮೆಡಿಸಿನ್ ತಗೊಂಡ. ದೋ ಯು ನೋ ದಟ್ ಅವ್ರು ನಿಮ್ ಮೆಡಿಸಿನ್ ತಗೊಂಡಿದ್ದಾರೆ, ಮಲಗಿದ್ದಾರೆ, ಕೇರ್ ಟೇಕರ್ ಇದ್ದಾರೆ ನೋಡಕ್ಕೆ ಅಂದ್ರೂ ಕೂಡ ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ 5 minutes ನ ತಗೊಂಡ್ಬಿಟ್ಟು ನೀವು ಅವ್ರಿಗೆ ಟ್ರೀಟ್ ಮಾಡ್ಲೇಬೇಕಾಗತ್ತೆ.